ಹನುಮಂತನ ಪಾತ್ರ ಬಹುದೊಡ್ಡ ಪಾತ್ರ. ರಾಮ, ಸೀತೆ, ಲಕ್ಷ್ಮಣ ಈ ಮೂರರ ನಂತರ ಉಳಿದ ಪಾತ್ರಗಳು ಹೆಚ್ಚು ಕಡಿಮೆ ಇಲ್ಲದೆ ಹೋದರೂ ಕೂಡ ರಾಮಾಯಣ ಆಗಬಹುದಾಗಿತ್ತು. ಆದರೆ ಹನುಮಂತ ಇಲ್ಲದೆ ರಾಮಾಯಣ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ, ಅಷ್ಟು ಪ್ರಮುಖ ಪಾತ್ರ ಅದು. ನೋಡಿ ಇದು ಹೇಗಿದೆ ಅಂದರೆ, ಹನುಮಂತ ರಾಮನಿಗಿಂತ ಬಹುದೊಡ್ಡವನು, ವಯಸ್ಸಲ್ಲಿ ಭಾಳ ದೊಡ್ಡವನು. ರಾಮ ಪುಟ್ಟ ಮಗು ಆಗಿದ್ದಾಗ ಆಗಲೇ ದೊಡ್ಡವನಾಗಿದ್ದವನು, ಅಷ್ಟು ಹಳುಬ. ಆದರೆ ರಾಮನ ದಾಸ ಅಂತ ಒಪ್ಕೊಂಡ. ಅವನ ಬಾಲ್ಯ ಭಾಳ ಚೆಂದ. ಬಾಲ್ಯದಲ್ಲಿ ಭಾಳ ಉಪದ್ವ್ಯಾಪಿ, ಸಣ್ಣ ಮಕ್ಕಳಿರೋ ಹಾಗೆ ತುಂಬ ಚುರುಕು, ಚಟುವಟಿಕೆ. ಆಶ್ರಮದಲ್ಲಿ ಋಷಿಗಳು ತಪಸ್ಸು ಮಾಡ್ತಿರಬೇಕು, ಯಜ್ಞ ಮಾಡ್ತಿರಬೇಕು. ಇವನು ಕೀಟ್ಲೆ ಅಂದರೆ ಅಸಾಧ್ಯ ಆಗೋಯ್ತು, ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ತಾಯಿ ಅಂಜನಾದೇವಿ ಎಷ್ಟು ಹೇಳ್ಕೊಂಡ್ಲು, ಮಾಡುವ ಬೇಡ, ಗದ್ದಲ ಮಾಡಬೇಡ ಅಂತ. ಅವನು ಕೇಳೋನಲ್ಲ. ಹುಟ್ಟಿದ ತಕ್ಷಣ ಸೂರ್ಯನ ಹಿಡ್ಕೊಳ್ಳೋಕೆ ಹೋದಂಥ ಮನುಷ್ಯ, ಅಸಾಧ್ಯ ಶಕ್ತಿ ಅದು. ಅಂಥ ಮನುಷ್ಯನೇ ಕೊಡೋಕ್ಕಾಗತ್ತಾ? ಕೊನೆಗೆ ಋಷಿಗಳಿಗೆ ತಡ್ಕೊಳ್ಳೋಕ್ಕಾಗದೆ ಶಾಪ ಕೊಟ್ಬಿಟ್ರು. ನಿನ್ನ ಶಕ್ತಿ ನಿನಗೆ ಅರ್ಥ ಆಗದೆ ಹೋಗಲಿ ಅಂತ ಶಾಪ ಕೊಟ್ಟರು. ಅಂಜನಾದೇವಿ ಹೋಗಿ ಕೇಳ್ಕೊಂಡ್ಲು, ಅಯ್ಯೋ ಇರೋ ಒಬ್ಬ ಮಗ, ಅವನ ಶಕ್ತಿನೇ ಗೊತ್ತಾಗ್ಬೇಡಂದ್ರೆ ಹೆಂಗೆ ಬದುಕ್ತಾನೋ ಅವನು ಅಂತ. ಋಷಿಗಳು ಉಶಾಪ ಅಂತ ಕೊಡ್ತಾರೆ, ಅದಕ್ಕೊಂದು ಮೆಕ್ಯಾನಿಸಮ್ ಅದು. ಆ ಶಾಪ ತೆಗಿಯೋ ಹಾಗೆ ಅವ್ರಂತ ನೋಡಿ, ಅವ್ನಿಗಿರಲಿ, ಅವನ ಶಕ್ತಿ ಅವನಿಗೆ ಗೊತ್ತಾಗೋದು ಬೇಡ. ಆದರೆ ಯಾವತ್ತೋ ಒಂದು ದಿವಸ ತಿಳಿದವರು ಹಿರಿಯರು ನಿನ್ನೆಲ್ಲ ಅಸಾಧ್ಯ ಶಕ್ತಿ ಇದೆಯೋ ಆಂಜನೇಯ ಅಂತ ಹೇಳಿದಾಗ ಶಕ್ತಿ ಬಂದುಬಿಡ್ತದೆ ಅವನಿಗೆ ಅಂತ. ಅದು ಮುಖ್ಯ. ಅವನು ಬಂದು ಸುಗ್ರೀವನ ಹತ್ರ ಇದ್ದ, ಕಿಷ್ಕಿಂದ ನಮ್ಮ ಅದಕ್ಕೆ ಹೇಳಿದ ನಾನು, ಆಂಜನೇಯ ನಮ್ಮವನು, ಕನ್ನಡದವನು, ಹಂಪಿಯಲ್ಲಿದ್ದವನು, ಆ ಪಂಪಾ ಸರೋವರದಲ್ಲಿದ್ದವನು, ಆಂಜನಾದ್ರಿ ಬೆಟ್ಟದ ಮೇಲೆ ಹುಟ್ಟಿದ್ದವನು. ನೋಡ್ಬೇಕದನ್ನು, ಅದ್ಭುತ. ಆಂಜನೇಯ ಅಂತವನು ಅಲ್ಲೇ ಹುಟ್ಟಬೇಕ್ರಿ, ಅಂಥ ಎತ್ತರದಲ್ಲೇ ಹುಟ್ಟಬೇಕು ಅವನು, ಆಗಿದ್ದವನು. ಸುಗ್ರೀವ, ವಾಲಿ ಅತ್ಯಂತ ಪ್ರೀತಿ ಅಣ್ಣ ತಮ್ಮ. ವಾಲಿಗೆ ಸುಗ್ರೀವ ಮೇಲೆ ಅಸಾಧ್ಯ ಪ್ರೀತಿ, ನಂಬಿಕೆ, ಅಷ್ಟು ಪ್ರೀತಿ. ಒಂದು ಸಣ್ಣ ವಿಷಯಕ್ಕೆ ಜಗಳ ಆಗ್ಬಿಡ್ತದೆ. ಒಂದು ಮಾತು ತಿಳ್ಕೊಬೇಕು ನಾವು, ಎಲ್ಲಿ ಅತ್ಯಂತವಾದ ಪ್ರೀತಿ ಇದೆಯೋ ಅದೇ ಮಾತ್ರ ದ್ವೇಷ ಆಗುವಂಥದ್ದು. ನೀನು ತಿಳ್ಕೊಳ್ಳಿ, ರಸ್ತೆ ಮೇಲೆ ಹೋಗೋರನ್ನೆಲ್ಲ ದ್ವೇಷ ಮಾಡೋಕ್ಕಾಗಲ್ಲ ನಮಗೆ. ಯಾರನ್ನು ದ್ವೇಷ ಮಾಡ್ತೀವಿ ಹೇಳಿ? ಯಾರ ಬಗ್ಗೆ ತುಂಬ ಆತ್ಮೀಯತೆ ಇತ್ತೋ ಅವರು ಸಿಡಿದು ಬೇರೆ ಬಂದಾಗ ದ್ವೇಷ ಆಗೋಕ್ಕೆ ಶುರು ಆಗುತ್ತೆ. ಅಣ್ತಮ್ಮಂದರು ದ್ವೇಷ ಆಗೋದು ಎದಕ್ಕೆ? ಜೊತೆಗೆ ಬೆಳೆದವರು ಅವರು, ಯಾವುದೋ ಒಂದು ಕಾರಣಕ್ಕೆ ಬೇರೆ ಆಗ್ತಾರೆ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲೇ ದ್ವೇಷ ಹುಟ್ಟೋದು. ಒಂದು ಕಾರಣ, ಯಾವನೋ ರಾಕ್ಷಸ ಬಂದ ಅಂತ ಅವನು ಕೊಲ್ಲಬೇಕು ಅಂತ ವಾಲಿ ಹೋದ. ಯುದ್ಧ ಆಯಿತು, ಭಾಳಷ್ಟು ದಿವಸ ಯುದ್ಧ ಆಯಿತು. ಆಮೇಲೆ ಗುಹೆಯಿಂದ ರಕ್ತ ಬರೋಕ್ಕೆ ಶುರು ಆಯಿತು. ಕತೆ ಹೇಳೋದೇನು ಬೇಕಿಲ್ಲ. ಅಣ್ಣ ಸತ್ತು ಹೋದ ಅಂತ ಗುಹೆಗೆ ಮುಚ್ಚಳ ಹಾಕಿ ಬಂದುಬಿಟ್ಟ. ಅವನು ಗುಹೆ ಮುಚ್ಚಿ ಬಂದುಬಿಟ್ಟ, ತಾನೇ ರಾಜ ಆಗಿಬಿಟ್ಟ. ಆಗ ಸುಗ್ರೀವ ರಾಜ ಆದಾಗ ವಾಲಿ ಬರ್ತಾನೆ, ಅವನು ಸುಗ್ರೀವನು ದೇಶ ಬಿಟ್ಟು ಓಡಿಸ್ತಾನೆ, ಹೋಗು ಅಂತ. ಒಂದು ಸಣ್ಣ ಪ್ರದೇಶದಲ್ಲಿ ಇರ್ತಾನೆ ಸುಗ್ರೀವ. ಯಾಕಂದರೆ ಅಲ್ಲಿ ಯಾಕೆ ಹೋಗಲ್ಲ ಅಂದರೆ ಅದೊಂದು ಶಾಪ ಇದೆ. ಒಬ್ಬ ರಾಕ್ಷಸನ ಕೊಂದು ಒಗೆದಿದ್ದ, ಅಲ್ಲಿ ತಪಸ್ವಿಗಳು ಶಾಪ ಕೊಟ್ಟರು, ಈ ಜಾಗದಲ್ಲಿ ವಾಲಿ ತಲೆ ಇಟ್ಟರೆ, ಕಾಲಿಟ್ಟರೆ ಅವನು ತಲೆ ಸಿಡಿದು ಹೋಳಾಗ್ತದೆ ಅಂತ. ಆ ಜಾಗಕ್ಕೆ ಮಾತ್ರ ಹೋಗ್ತಿರಲಿಲ್ಲ, ಅಲ್ಲಿ ಮಾತ್ರ ಸುಗ್ರೀವ ಕೂತ್ಕೊಂಡಿದ್ದ. ಅವನಿಗೆ ಮಂತ್ರಿ ಆಗಿದ್ದವನು. ಯಾವಾಗಲೂ ನಾನು ಹೇಳೋದಿದು, ಎಲ್ಲೆಲ್ಲಿ ಒಳ್ಳೆ ಮಂತ್ರಿಗಳು ಸಿಕ್ಕಿದ್ದಾರೋ ಅಲ್ಲಿ ರಾಜರು ಯಶಸ್ವಿಯಾಗಿದ್ದಾರೆ, ಎಲ್ಲೆಲ್ಲಿ ಒಳ್ಳೆ ಮಂತ್ರಿಗಳು ಸಿಗಲು ರಾಜರು ಫೇಲ್ ಆಗಿದ್ದಾರೆ. ರಾಜನಷ್ಟೇ ಜವಾಬ್ದಾರಿ ಮಂತ್ರಿದಿರಬೇಕಾದದ್ದು. ಆಂಜನೇಯನಂಥ ಅದ್ಭುತ ಶಕ್ತಿ ಇರೋ ಮನುಷ್ಯ ನಂಬಕ್ಕೆ ಸಾಧ್ಯ ಇಲ್ಲ, ಮಂತ್ರಿಯಾಗಿದ್ದ. ಆಗ ಒಂದು ಸಲ ರಾಜ್ಯದಿಂದ ಬಹಿಷ್ಕೃತರಾಗಿ ಬಂದವರು ಇವರು. ರಾಮ ಹುಡ್ಕೊಂಬಂದ, ಕಬಂದ ಹೇಳ್ತಾನೆ, ಹೋಗು ದಕ್ಷಿಣಕ್ಕೆ ಹೋಗು, ಕಿಷ್ಕಿಂಧೆಗೆ ಹೋಗು, ಅಲ್ಲಿ ನಿನಗೆ ಸುಗ್ರೀವ ಸಿಗ್ತಾನೆ, ಅವನೇನು ಹೆಂಡ್ತಿನ ಹುಡ್ಕೋಕ್ಕೆ ಸಹಾಯ ಮಾಡ್ತಾನೆ ಅಂತ. ಇವನು ಅಸಹಾಯಕನಾಗೇ ಬಂದವನು ರಾಮ, ಹೆಂಡ್ತಿನ ಹುಡ್ಕೊಂಡು ಬಂದವನು. ಇಲ್ಲೇ ಸುಗ್ರೀವ ತನ್ನ ರಾಜ್ಯ ಅಲ್ಲ ಹೆಂಡ್ತಿನೂ ಕಳ್ಕೊಂಡವನು. ಇವನು ರುಮೆ ವಾಲಿ ಜೊತೆಗಿದ್ಲು. ಆಗ ಆಂಜನೇಯ ಮಾಡುವಂಥ ಕೆಲಸ ಭಾಳ ಅದ್ಭುತ ಮಾತದು. ಅವರಿಬ್ಬರು ಬರೋದು ಕಾಣಿಸುತ್ತೆ, ರಾಮ ಲಕ್ಷ್ಮಣರು. ಬೆಟ್ಟದ ಮೇಲೆ ಕೂತಂಥ ಸುಗ್ರೀವ ಹೇಳ್ತಾನೆ, ಯಾರೋ ಬಂದಿದ್ದಾರೆ, ಬಹುಶಃ ವಾಲಿನೇ ಕಳಿಸಿರ್ಬೇಕು, ಯಾರನ್ನೋ ನಮ್ಮನ್ನು ಹೊಡೆಯೋಕ್ಕೆ ಕಳಿಸಿರ್ಬೇಕು, ನೋಡ್ಕೊಂಬ ಅಂತ. ಆಂಜನೇಯ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಹೋಗ್ತಾನೆ. ಅಲ್ಲಿ ನಿಂತ್ಕೊಂಡು, ನೀವು ಯಾರು, ಎಲ್ಲಿಂದ ಬಂದಿರಿ ಅಂತ ಕೇಳ್ತಾನೆ. ಆ ಮಾತುಗಳಿಗೆ ಎಷ್ಟು ಛಂದ. ರಾಮ ಹೇಳ್ತಾನೆ, ಇವನಷ್ಟು ಅದ್ಭುತವಾಗಿ ಮಾತಾಡೋನು ನಾನು ಕಾಣಲಿಲ್ಲಪ್ಪ. ಇವನು ವೇದವಿದ, ಎಲ್ಲ ವೇದಗಳನ್ನು ಸಾಧಿಸಿಕೊಂಡಿದ್ದಾನೆ, ಸಾಮವೇದ ತಿಳ್ಕೊಂಡಿದ್ದಾನೆ, ಮಾತಿನಲ್ಲಿ ಒಂದು ತಪ್ಪು ಬರಲಿಲ್ಲ, ಸರಾಗವಾಗಿ ಮಾತಾಡ್ತಾನೆ, ಒಂದು ದೋಷ ಇಲ್ಲ, ಧ್ವನಿ ಏರಿಳಿತ ಸರಿ ಇದೆ. ಎಷ್ಟು ವರ್ಣನೆ ಮಾಡ್ತಾನೆ ಅಂದರೆ ಇಂಥ ಮಾತುಗಾರ ನಾನು ಕಾಣಲಿಲ್ಲ ಅಂತ ರಾಮ ಹೇಳ್ತಾನೆ. ಆಮೇಲೆ ನೀವ್ಯಾರು ಅಂತ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಲಕ್ಷ್ಮಣ ನೀ ಹೇಳು ಯಾರು ನಾವು ಅಂತ. ಲಕ್ಷ್ಮಣ ವರ್ಣನೆ ಮಾಡ್ತಾನೆ, ನಾನು ದಶರಥ ಮಕ್ಕಳು, ಇವನು ರಾಮ, ನಾನು ಲಕ್ಷ್ಮಣ ಅಂತ. ಒಂದೇ ಕ್ಷಣಕ್ಕೆ ಇವನು ರಾಮ ಅಂತ ಗೊತ್ತಾದ ತಕ್ಷಣ ಆಂಜನೇಯ ತನ್ನ ಮೊದಲಿನ ರೂಪಕ್ಕೆ ಬಂದು ಹೇಳ್ತಾನೆ, ರಾಮ ನೀನೇ ನನ್ನ ದೇವರು, ನನ್ನ ದೈವ, ನೀನೇ ದೇವರು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೇನೆ ನಾನು.
ನೋಡೋಕ್ಕೆ ಅವಕಾಶ ಇರಲಿಲ್ಲ ಪ್ರಭು, ಬಂದೆಯಲ್ಲ ಅಂತ ಸರೆಂಡರ್ ಆಗ್ತಾನೆ. ಇದು ಅದ್ಭುತ ಮಾತು ಅನಿಸುತ್ತೆ ನನಗೆ. ಒಮ್ಮೆ ಮೊದಲು ನೋಡಲಾರದಂಥ ಮನುಷ್ಯನನ್ನು, ಇದು ಬಹಳ ಅದ್ಭುತ ಶಕ್ತಿ. ಇದು ನೋಡೇ ಇಲ್ಲ ರಾಮನ ಗುಣಗಳನ್ನು ಕೇಳಿದ್ದಾನೆ. ಅವನ ಗುರು ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ನೋಡಲಾರ್ದೆ. ಈಗಿನ ಕಾಲದಲ್ಲಿ ನಿಮಗೆ ಬೇಕಾದ ಸವಲತ್ತುಗಳಿದ್ದಾವೆ, ಟೆಲಿಫೋನ್ ಇದೆ, ಟೆಲಿವಿಷನ್ ಇದೆ, ಏನು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಮಾತಾಡ್ಬೋದು ಯಾರ ಜೊತೆಗೆ. ಆಗಿನ ಕಾಲದಲ್ಲಿ ಇರಲಿಲ್ಲಲ್ಲ. ಬರೀ ರಾಮನ ಶಕ್ತಿಯನ್ನು ದೂರದಿಂದ ಕೇಳಿ ಅವನು ತಾನ ದಾಸ ಅಂತ ಒಪ್ಕೊಂಡ್ಬಿಟ್ನಲ್ಲ ಹನುಮಂತ. ಅದ್ಭುತ ಅಲ್ವಾ? ಮೊದಲೇ ಸಲ ನೋಡಿದ್ದು ರಾಮನ, ಕಾಲಿಗೆ ಬೀಳ್ತಾನೆ, ನಾನು ನಿನ್ನ ಶಿಷ್ಯ ಅಂತ. ಹೌದಾ ಮಾರಾಯ, ನೀನು ಹೆಂಗೆ ಶಿಷ್ಯ ಆದ್ಯೋ? ನಾನು ಇಲ್ಲ, ನಾನು ಮತ್ತೊಂದು ಗುರಿ ಇಲ್ಲ ನನಗೆ, ನಿನ್ನ ಜೊತೆಗೆ ಇರಬೇಕಾದದ್ದು. ಅವರಿಬ್ಬರನ್ನ ಹೆಗಲ ಮೇಲೆ ಹೊತ್ಕೊಂಡು ಸುಗ್ರೀವನ ಕಡೆ ಬರ್ತಾನೆ, ಪರಿಚಯ ಮಾಡಿಸ್ತಾನೆ, ಒಪ್ಪಂದ ಆಗತ್ತೆ. ಅವನ ಮೂಲಕ ಸೀತೆಯನ್ನು ಹುಡುಕುವಂಥದ್ದು.